ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಶೌರ್ಯ ಬರ್ಡೇ ಹಿಂದಿನ ದಿನದ ವ್ಲಾಗ್. ನಾವು ಅವಾಗ ಹೈದರಾಬಾದಲ್ಲಿ ಇದ್ವಿ. ನಾನು ಹೇಳಿದ್ನಲ್ವಾ, ನನ್ನ ಹಸ್ಬೆಂಡ್ ಆಫೀಸ್ ಮೀಟಿಂಗ್ ಇರೋದ್ರಿಂದ ನಾವು ಒಂದು 3 days ಹೈದರಾಬಾದಲ್ಲಿ ಸ್ಟೇ ಮಾಡಿದ್ವಿ. ಹಾಗೆ ಇದು 12th ಈವ್ನಿಂಗ್ ನಾವು ಸ್ವಲ್ಪ ಶಾಪಿಂಗ್ ಅಂತ ಹೊರಗಡೆ ಹೋಗಿದ್ವಿ. ಶಾಪಿಂಗ್ ಅಂದ್ರೆ ಏನಿಲ್ಲ, ಮಕ್ಕಳಿಗೆ ಬರ್ಡೇ ಡ್ರೆಸ್ ತಗೊಳ್ಬೇಕಾಗಿತ್ತು. ಹಾಗಾಗಿ ನಾವು ಇವಾಗ ನನ್ನ ಹಸ್ಬೆಂಡ್ ಆಫೀಸಿಂದ ಬಂದ್ಮೇಲೆ ನಾವು ಈವ್ನಿಂಗ್ ಹೊರಗಡೆ ಬಂದಿದ್ವಿ ಹೈದರಾಬಾದಲ್ಲಿ. ಇಲ್ಲಿ ನಾವೆಲ್ಲಿ ಸ್ಟೇ ಮಾಡಿದ್ವಿ ಅಲ್ಲಿ ಪಕ್ಕದಲ್ಲಿ ಒಂದು ಕರಾಚಿ ಬೇಕರಿ ಅಂತ ಹೇಳಿ ಒಂದು ಫೇಮಸ್ ಬೇಕರಿ ಇತ್ತು. ನಮ್ಗೇನಾಗುತ್ತಂದ್ರೆ ನಾರ್ತ್ ಅಲ್ಲಿ ಸ್ವಲ್ಪ ಬೇಕರಿ ಐಟಮ್ಸ್ ನಮ್ಗೆ ಎಲ್ಲ ಸಿಗಲ್ಲ. ಕೆಲವೊಂದು ಕೇಕ್ಸ್ ಏನಿದೆ ಅದೆಲ್ಲ ನಮ್ಗೆ ಪೇಸ್ಟ್ರಿ ಜಾಸ್ತಿ ಸಿಗುತ್ತೆ. ಬಟ್ ನಾರ್ಮಲ್ ಆಗಿ ಏನು ನಾವು ಇಷ್ಟಪಡುವಂತ ಸ್ವಲ್ಪ ಐಟಮ್ಸ್ ನಮ್ಗೆ ಇಲ್ಲೇ ಸಿಗೋದು. ಎಗ್ ಪಫ್ ಆಗಿರ್ಬೋದು, ಹಾಗೆ ದಿಲ್ ಪಸಂದ್ ಆಗಿರ್ಬೋದು, ಇದೆಲ್ಲ ನಮ್ಗೆ ನಾರ್ತ್ ಅಲ್ಲಿ ಸಿಗಲ್ಲ. ಹಾಗಾಗಿ ಬೇಕರಿ ಅಂತೂ ನಾವ್ ಯಾವಾಗ್ಲೂ ಎಲ್ಲಾಗಿದ್ರು ಬೇಕರಿಗೆ ಹೋಗ್ತೀವಿ. ಅಲ್ಲಿ ನಾವು ಮಸ್ಕ್ ಬನ್ ಮತ್ತೆ ಟೀ ತಗೊಂಡು ಕುಡಿದ್ಬಿಟ್ಟು, ಇವಾಗ ನಾವು ಹೈದರಾಬಾದಲ್ಲಿರೋ ಟ್ರಾಫಿಕ್ಗೆ ಕಾರಲ್ಲಿ ಹೋಗೋದಕ್ಕಿಂತ ಆಟೋ ಅಲ್ಲಿ ಇರುತ್ತೆ, ರ್ಯಾಪಿಡೋ ಆಟೋ ಇರುತ್ತೆ, ಚೆನ್ನಾಗಿರುತ್ತೆ, ಅದ್ರಲ್ಲಿ ಹೋಗುವ ಅಂತೇಳಿ ಇವಾಗ ಹೋಗ್ತಾ ಇದ್ದೀವಿ. ನಾನು ಈ ವಿಡಿಯೋಸ್ನೆಲ್ಲ ತುಂಬಾ ಲೇಟ್ ಆಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ಕೆಲವೊಂದ್ಸಲ ಏನಾಗುತ್ತೆ, ನಾವು ಊರಿಗೆಲ್ಲ ಹೋದಾಗ ಎಡಿಟಿಂಗ್ ಮಾಡ್ತಾ ಇರ್ತೀವಿ, ಮಧ್ಯದಲ್ಲಿ ಯಾರೋ ಒಬ್ರು ಬರ್ತಾರೆ, ಮಾತಾಡ್ತಾರೆ, ಆವಾಗ ನಮ್ಗೆ ಕಂಪ್ಲೀಟ್ ಆಗಿ ಎಡಿಟಿಂಗ್ ವಾಯ್ಸ್ ಓವರ್ ಕೊಡ್ಲಿಕ್ಕೆ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಅವತ್ತಿನ ವಿಡಿಯೋ ಅವತ್ತೇ ಹಾಕ್ಲಿಲ್ಲ. ಇವಾಗ ನಾವು ವಾಪಸ್ ಪಂಜಾಬ್ಗೆ ಬಂದಿದ್ದೀವಿ, ಇವಾಗ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅವತ್ತು ಸ್ವಲ್ಪ ಮಳೆ ಬರೋ ತರ ವಾತಾವರಣ ಇತ್ತು ತುಂಬಾನೇ. ಅವಾಗ ನಾವು ನೈಟ್ ಅಂದ್ರೆ ನಿಯರ್ ಬೈ ಶಾಪ್ ಅಲ್ಲಿ ಚೆಕ್ ಮಾಡಿದ್ವಿ. ನಮ್ಗೆ ಬರ್ಡೇಗೆ ಹಾಕೊಳ್ಳುವಂತ ಡ್ರೆಸ್ ಅಷ್ಟು ನೀಟಾಗಿ ಅನ್ಸಿಲ್ಲ. ಹಾಗಾಗಿ ಆ ಶಾಪ್ ಅವರೇನೆ ಇಲ್ಲಿ ಇನ್ಆರ್ಬಿಟ್ ಮಾಲ್ ಇದೆ ಅಲ್ವಾ, ಅಲ್ಲಿ ಹೋಗಿ ಅಲ್ಲಿ ನಿಮ್ಗೆ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿದ್ರು. ಬರ್ಡೇಗೆ ಸ್ವಲ್ಪ ಚೆನ್ನಾಗಿರೋ ಡ್ರೆಸ್ ತಗೊಂಡ್ರೆ ಮಕ್ಳಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಆ ಮಾಲ್ಗೆ ಹೋಗ್ತಾ ಇದೀವಿ ಇವಾಗ ಆಟೋ ಅಲ್ಲಿ. ಹೈದರಾಬಾದಲ್ಲಿ ಲೈಟಿಂಗ್ಸ್ ನೋಡೋದೇ ತುಂಬಾನೇ ಚಂದ ನೈಟ್ ಟೈಮ್. ಎಲ್ಲಿ ನಾವು ಹೈದರಾಬಾದಲ್ಲಿ ಇದೀವೋ ಇಲ್ಲ ಬೇರೆ ಸಿಟಿಯಲ್ಲಿ ಇದೀವೋ ಅಂತ ಅನ್ಸುತ್ತೆ. ಹಾಗೆ ಇಲ್ಲಿ ನನ್ನ ಹಸ್ಬೆಂಡ್ ರಿಲೇಟಿವ್ಸ್ ಇದ್ದಾರೆ, ಅಂದ್ರೆ ಅವರ ಚಿಕ್ಕಪ್ಪ ಹಾಗೆ ದೊಡ್ಡಪ್ಪನ ಮಕ್ಕಳು ಎಲ್ಲ ಇಲ್ಲೇ ಇರೋದ್ರಿಂದ ನಾವು ಶೌರ್ಯ ಬರ್ಡೇನ ಅವರೆಲ್ಲರ ಜೊತೆ ಸೆಲೆಬ್ರೇಟ್ ಮಾಡುವ ಅಂತ ಹೇಳಿ ಪ್ಲಾನ್ ಮಾಡಿದೀವಿ. ಹಾಗೆ ಕ್ರಿಶು ಬರ್ಡೇ ಏನಂದ್ರೆ ಒಂದಿನ ಗ್ಯಾಪ್ ಬಂದಿದ್ಮೇಲೆ ಅವನ್ ಬರ್ಡೇ ಬರುತ್ತೆ. June 13th ಶೌರ್ಯ ಬರ್ಡೇ, ಹಾಗೆ June 15th ಕ್ರಿಶು ಬರ್ಡೇ ಇದೆ. ನಾವು ಚಿಕ್ಕವನ್ ಬರ್ಡೇಗಾದ್ರೆ ಊರಿಗೆ ಹೋಗ್ತೀವಿ, ಅಂದ್ರೆ ನನ್ನ ಹಸ್ಬೆಂಡ್ ಊರಿಗೆ, ನಮ್ಮ ಅತ್ತೆ ಮನೆಗೆ ಹೋಗ್ತೀವಿ, ಅಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಹಾಗೆ ಶೌರ್ಯ ಬರ್ಡೇ ಮಾತ್ರ ನಾವಿಲ್ಲಿ ಇಲ್ಲೇ ಎಲ್ಲರ ಜೊತೆ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದೀವಿ. ಹಾಗೆ ನಾವಿವಾಗ ಮಾಲ್ ಒಳಗಡೆ ಬಂದು ಇಲ್ಲಿ ನಾವು ಚೆಕ್ ಮಾಡ್ತಾ ಇದೀವಿ ಡ್ರೆಸ್ ಏನ್ ಚೆನ್ನಾಗಿದೆ ಅಂತ ಹೇಳಿ. ನನ್ನ ಹಸ್ಬೆಂಡ್ ಏನಂದ್ರೆ ಮಕ್ಕಳಿಗೆ ಡ್ರೆಸ್ ತಗೊಳ್ಲಿಕ್ಕೆ ಹೋಗಿದಾಗ 4-5 ತಗೋ ಅಂತ ಹೇಳ್ತಾ ಇರ್ತಾರೆ. ನನಗೆ ಇಷ್ಟ ಆಗಲ್ಲ, ಏನಕ್ಕಂದ್ರೆ ತುಂಬಾ ಕಾಸ್ಟ್ಲಿ ಡ್ರೆಸ್ಸಸ್ ಎಲ್ಲ ನಾನು ಮಕ್ಕಳಿಗೆ ತಗೊಳ್ಲಿಕ್ಕೆ ಇಷ್ಟಪಡಲ್ಲ. ಬರ್ಡೇ ಟೈಮಲ್ಲಿ ಮಾತ್ರ ನಾನು ಪ್ರಿಫರ್ ಮಾಡ್ತೀನಿ. ಏನಕ್ಕೆ ಅಂದ್ರೆ ಮಕ್ಕಳು ಬೇಗ ಬೆಳಿತಾರೆ, ಅವ್ರಿಗೆ ಡ್ರೆಸ್ಸಸ್ ಎಲ್ಲ ತುಂಬಾ ಬೇಗ ಚಿಕ್ಕದಾಗ್ಬಿಡುತ್ತೆ. ಅಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿ ನಾವು ಬಟ್ಟೆಗಳನ್ನ ದುಡ್ಡೆಲ್ಲ ವೇಸ್ಟ್ ಮಾಡ್ಲಿಕ್ಕೆ ನನಗೆ ಇಷ್ಟ ಆಗಲ್ಲ, ಅವ್ರಿಗೂನು ಇಷ್ಟ ಆಗಲ್ಲ. ಬಟ್ ಏನಂದ್ರೆ ತಗೊಂಡ್ರೆ ಒಳ್ಳೇದ್ ತಗೊಳ್ಬೇಕು ಅನ್ನೋದು ಅವರ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಹಾಗಾಗಿ ನಾನು ಜಸ್ಟ್ ಬರ್ಡೇಗೆ ಮಾತ್ರ ಒಳ್ಳೆ ಡ್ರೆಸ್ನ ಇಬ್ರಿಗೂನು ತಗೊಂಡು ಇವಾಗ ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದ್ ನೋಡಿದ್ರೆ ತುಂಬಾನೇ ಮಳೆ ಬರ್ತಾ ಇತ್ತು. ಅಂದ್ರೆ ಕ್ಯಾಬ್ ಆಟೋ ಅಂತೂ ಸಿಗೋ ರೀತಿಲಿ ಇರ್ಲಿಲ್ಲ. ನಾವು ಕ್ಯಾಬ್ನ ಬುಕ್ ಮಾಡ್ಬೇಕಾಗಿತ್ತು. ಕ್ಯಾಬ್ ಬುಕ್ ಮಾಡ್ಲಿಕ್ಕೆ ಹೋಗಿದ್ರೆ ಕ್ಯಾಬ್ ಕೂಡ ತುಂಬಾ ಲೇಟ್ ಆಗಿ ಬುಕ್ ಆಗ್ತಾ ಇತ್ತು. ತುಂಬಾನೇ ರಶ್ ಇತ್ತು ಅವತ್ತು ಆಕ್ಚುಲಿ ಫ್ರೈಡೇ, ವೀಕೆಂಡ್ ಆಗಿರೋದ್ರಿಂದ ವೀಕೆಂಡ್ಸ್ ಅಲ್ಲಿ ಎಲ್ಲಾರು ಫ್ರೀ ಆಗಿರ್ತಾರಲ್ವಾ, ಅಲ್ಲಿ ಸ್ವಲ್ಪ ಮಾಲ್ ಕೂಡ ರಶ್ ಇರೋದ್ರಿಂದ ನಮ್ಗೆ ಕ್ಯಾಬ್ ಬುಕ್ ಆಗ್ಲಿಲ್ಲ. ಹಾಗಾಗಿ ನಾವು ಮತ್ತೆ ವಾಪಸ್ ಮಾಲ್ ಒಳಗಡೆ ಬಂದು ಇಲ್ಲೇನೆ ನಾವು ಡಿನ್ನರ್ ಏನಾದ್ರು ತಿಂದ್ಬಿಟ್ಟು ಹೋಗುವ ಅಂತ ಹೇಳಿ ತಿಂದ್ಬಿಟ್ಟು ವಾಪಸ್ ಹೋಗ್ತಾ ಇದೀವಿ. ಹಾಗೆ ನಾನು ಈ ವ್ಲಾಗ್ ಅಲ್ಲಿ ಪೂರ್ತಿಯಾಗಿ ಶೌರ್ಯ ಬರ್ಡೇಗೆ ನಾವೇನ್ ಮಾಡಿದ್ವಿ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಪ್ಲೀಸ್ ಕಂಪ್ಲೀಟ್ ಆಗಿ ನೋಡಿ. ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ದೀರಾ ಇಲ್ಲ ಹೊಸದಾಗಿ ನನ್ನ ಚಾನೆಲ್ ನ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಹೋಗ್ಬೇಡಿ.
ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಶೌರ್ಯ ಬರ್ಡೇ ದಿನ. ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟ್ ನ ಝೊಮ್ಯಾಟೊಲ್ಲಿ ಆರ್ಡರ್ ಮಾಡಿದ್ದೆ. ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ರು. ಹಾಗೆ ಅದರಲ್ಲಿ ಸ್ವೀಟ್ ಪೊಂಗಲ್ ಎಲ್ಲ ಬಂದಿತ್ತು. ಅವರಿಬ್ರು ತಿಂದು ಇವಾಗ ನಾನು ಅವ್ರಿಗೆ ಈ ಬುಕ್ಸ್ನೆಲ್ಲ ಆರ್ಡರ್ ಮಾಡಿದ್ದೆ. ಈ ಬುಕ್ಸ್ ಸುಧಾಮೂರ್ತಿ ಅವರ ಸ್ಟೋರಿ ಬುಕ್ ಆಗಿರ್ಬೋದು, ಹಾಗೆ ಆಕ್ಟಿವಿಟೀಸ್ಗಂತ ಹೇಳಿ ಸ್ವಲ್ಪ ಬುಕ್ಸ್ನೆಲ್ಲ ಆರ್ಡರ್ ಮಾಡಿದ್ದೆ. ಇವಾಗ ಆಕ್ಟಿವಿಟೀಸ್ನೆಲ್ಲ ಸ್ವಲ್ಪ ಹೊತ್ತು ನಾನು ಮಾಡಿಸಿದ್ದೆ. ದೂರ ಬಂದಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಒಳಗಡೆನೆ ಇದ್ದು ಇವಾಗ ರೂಮಲ್ಲಿ 3 days ಇರ್ಬೇಕಂದ್ರೆ ಸ್ವಲ್ಪ ಮಕ್ಕಳಿಗೆ ಕಷ್ಟ. ಆದ್ರೆ ಇವ್ರಿಬ್ರು ಎಂಗೇಜ್ ಆಗ್ತಾ ಇರ್ತಾರೆ, ಒಬ್ರಿಗೊಬ್ರು ಏನೋ ಒಂದು ಗೇಮ್ಸ್ ಆಟ ಆಡ್ಕೊಳ್ತಾ ಇರ್ತಾರೆ. ಇವಾಗ ತುಂಬಾ ಹೊತ್ತು ಈ ಬುಕ್ಸ್ ಜೊತೆನೆ ಇದ್ರು, ಡ್ರಾಯಿಂಗ್ ಮಾಡ್ಕೊಳ್ತಾ ಅದರಲ್ಲಿ ಆಕ್ಟಿವಿಟಿ ಬುಕ್ ಅಲ್ಲಿ ಆಕ್ಟಿವಿಟೀಸ್ ನ ಸಾಲ್ವ್ ಮಾಡ್ತಾ ಇದ್ರು. ಹಾಗೆ ಸ್ಟೋರಿನ ರೀಡ್ ಮಾಡಿ ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ತಾ ಇದ್ರು. ಹಾಗೆ ನನ್ನ ಮಗ ಚಿಕ್ಕವನಿಗೆ ಕನ್ನಡ ಮಾತಾಡ್ಲಿಕ್ಕೆ ಅಷ್ಟು ಬರಲ್ಲ. ನಾನು ಯಾವಾಗ್ಲೂ ಅವನಿಗೆ ಕನ್ನಡ ಮಾತಾಡಿಸ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಶೌರ್ಯ ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಹಾಗೆ ನಾನು ಈ ಡ್ರಾಯಿಂಗ್ ಬಗ್ಗೆನೂ ಕೂಡ ಅವನಿಗೆ ಕೇಳಿದಾಗ ನೋಡಿ ಅವನು ಏನ್ ಹೇಳ್ದ, ನೋಡಿ ನಾನು ಡ್ರಾಯಿಂಗ್ ಹೇಗಿದೆ, ಚೆನ್ನಾಗಿದೆ. ಏನಿದು ಡ್ರಾಯಿಂಗ್ ಹೇಳು, ಇಲ್ಲ ಇಟ್ಕೋ. ಏನೇನಿದೆ ನಿನ್ ಡ್ರಾಯಿಂಗ್ ಅಲ್ಲಿ ಹೇಳು. ರೇನ್, ಟ್ರೀ, grass, flowers, and house and road. ಓಕೆ. ಇವನ್ಗೆ ಏನಂದ್ರೆ ಹಿಂದಿ ಮಾತಾಡ್ಲಿಕ್ಕೆ ತುಂಬಾ ಇಷ್ಟ. ಅಂದ್ರೆ ಹುಟ್ಟಿದ್ದು ಇಲ್ಲೇ ಅಲ್ವಾ, ನಾರ್ತ್ ಅಲ್ಲಿ. ಸ್ವಲ್ಪ ಆ ಎಫೆಕ್ಟ್ ಜಾಸ್ತಿ ಇದೆ. ಸ್ಕೂಲಲ್ಲೆಲ್ಲ ಮಾತಾಡಿ ಇವನ್ಗೆ ಚಿಕ್ಕವನಿಂದ ಅದೊಂದು ಎಫೆಕ್ಟ್ ಆಗ್ಬಿಟ್ಟಿದೆ. ಬೇರೆ ನಮ್ದು ಕನ್ನಡ ಮಾತಾಡ್ಲಿ, ತೆಲುಗು ಮಾತಾಡ್ಲಿ, ಏನೇ ಮಾತಾಡಿದ್ರು ಒಂದು 80% ಹಿಂದಿನ ಇವನ್ ಆಡ್ ಮಾಡ್ಕೊಂಡು ಮಾತಾಡ್ತಾನೆ. ಹೀಗೆ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಈವ್ನಿಂಗ್ ಆಗೇ ಹೋಯ್ತು. ಮಕ್ಕಳನ್ನೆಲ್ಲ ರೆಡಿ ಮಾಡಿ ನನ್ನ ಹಸ್ಬೆಂಡ್ ಬಂದಿದ್ಮೇಲೆ ನಾವು ಒಂದು 5 o'clock ಅಷ್ಟೊತ್ತಿಗೆ ಸ್ಟಾರ್ಟ್ ಆಗಿದ್ವಿ. ತುಂಬಾನೇ ಮಳೆ ಇತ್ತು ಅವತ್ತು, ತುಂಬಾನೇ ಮಳೆ ಬರ್ತಾ ಇತ್ತು. ಮಳೆ ಬಂದಾಗಂತೂ ಟ್ರಾಫಿಕ್ ಇನ್ನೂ ಡಬಲ್ ಆಗುತ್ತಲ್ವಾ. ಸೊ ತುಂಬಾ ಟೈಮ್ ಹಿಡಿತು ನಮ್ಗೆ. ಇಲ್ಲಿಂದ 1.5 hour ಇರೋ ದಾರಿ ನಮ್ಗೆ 1.5 hour ಟೈಮ್ ತಗೊಂಡು ನಾವು ರೀಚ್ ಆಗಿದ್ವಿ. ನಾವು ಅನ್ಕೊಂಡಿದ್ದ ಟೈಮ್ಗೆ ರೀಚ್ ಆಗ್ಲಿಲ್ಲ. 7:30 ಅನ್ಕೊಂಡಿದ್ವಿ, ಬಟ್ 8 o'clock ನಾವು ರೀಚ್ ಆಗಿದ್ವಿ. ತುಂಬಾ ಹೆವಿ ರೇನ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಯ್ತು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು. ಬರ್ಡೇ ಅಂತ ಹೇಳಿದ್ರೆ ಮಕ್ಕಳಿಗೆ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ. ಬೆಳಿಗ್ಗೆಯಿಂದ ವೇಟ್ ಮಾಡ್ತಾನೆ ಇರ್ತಾರೆ ಕೇಕ್ಗೋಸ್ಕರ. ನಮ್ಗೆ ಚಿಕ್ಕವರಿರುವಾಗ ನಿಜ ಹೇಳ್ಬೇಕಂದ್ರೆ ನಾನು ಅಷ್ಟು ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ಬರ್ಡೇಸ್ನೆಲ್ಲ. ಅವಾಗೆಲ್ಲ ಅಷ್ಟೊಂದು ನಮ್ಗೆ ಆ ಸ್ಕೋಪ್ ಇರ್ಲಿಲ್ಲ. ಹಾಗೆ ನಾನಿರೋ ಒಂದು ಹಳ್ಳಿಯಲ್ಲಿ ಅಲ್ಲಿ ಸೆಲೆಬ್ರೇಷನ್ ಅನ್ನೋದು ತುಂಬಾ ಕಡಿಮೆ ಇರೋದ್ರಿಂದ ಆ ತರ ಒಂದು ಸೆಲೆಬ್ರೇಷನ್ ಇರ್ಲಿಲ್ಲ. ಬಟ್ ನಮ್ಮ ಮಕ್ಕಳಿಗೆ ಹಂಗ ಆಗ್ಬಾರ್ದು, ಅವ್ರಿಗೆ ಬರ್ಡೇ ಅನ್ನೋದು ಒಂದು ಮೆಮೊರಿ ತರ ಇರ್ಬೇಕು ಅನ್ನೋದೇ ನಮ್ದು ಒಂದು ಆಸೆ. ಇಲ್ಲಿ ನಾವು ಸಿಂಪಲ್ ಆಗಿ ಕೇಕ್ ಕಟಿಂಗ್ ಮಾಡ್ಬಿಟ್ಟು ಹೊರಗಡೆಯಿಂದ ಫುಡ್ ಆರ್ಡರ್ ಮಾಡ್ಕೊಂಡಿದ್ವಿ. ಎಲ್ಲರೂ ಸೇರಿ ನಾವು ಡಿನ್ನರ್ ಮಾಡಿದ್ವಿ. ಹಾಗೆ ಎಲ್ಲರೂ ಸೇರಿರೋದ್ರಿಂದ ತುಂಬಾ ಹೊತ್ತು ಮಾತಾಡ್ಲಿಕ್ಕೆ, ಮಕ್ಕಳು ಒಬ್ರಿಗೊಬ್ರು ಆಟ ಆಡ್ಕೊಳ್ಲಿಕ್ಕೆ ಎಲ್ಲ ಟೈಮ್ ಆಯ್ತು. ಸೊ ಚಿಕ್ಕವನ ಬರ್ಡೇ ನೆಕ್ಸ್ಟ್ 15th ಇರೋದ್ರಿಂದ ಅವನು ಇವಾಗ ವೇಟ್ ಮಾಡ್ತಾ ಇದ್ದಾನೆ ಅವನ ಬರ್ಡೇಗೆ ಏನು ಹೇಗ್ ಮಾಡ್ತಾರೆ ಅಂತ ಹೇಳಿ. ಒಂದೇ ದಿನ ಡಿಫ್ರೆನ್ಸ್ ಇಬ್ರಿಗೂನು. 13th ಶೌರ್ಯ ಬರ್ಡೇ ಇರುತ್ತೆ, ಹಾಗೆ 15th ಕ್ರಿಶು ಬರ್ಡೇ ಇರುತ್ತೆ. ಕ್ರಿಶು ಬರ್ಡೇನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ ಆ ವಿಡಿಯೋನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನ್ನ ಇಬ್ರು ಮಕ್ಕಳಿಗೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈ ನನ್ನ ಯೂಟ್ಯೂಬ್ ಚಾನೆಲ್ ಮುಖಾಂತರ ಈ ತರದ್ದು ಸ್ವೀಟ್ ಮೆಮೊರೀಸ್, ನನ್ನ ಲೈಫ್ ನ ಸ್ವೀಟ್ ಮೆಮೊರೀಸ್ನೆಲ್ಲ ನಾನು ನೀಟಾಗಿ ಸೇವ್ ಮಾಡಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದಕ್ಕೆ ನಾನು ಯೂಟ್ಯೂಬ್ಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನೀವು ನನ್ನ ವಿಡಿಯೋಸ್ನ ಪೂರ್ತಿಯಾಗಿ ನೋಡಿದ್ರೆ ತುಂಬಾ 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 ಥ್ಯಾಂಕ್ಸ್. ಏನಕ್ಕಂದ್ರೆ ಒಂದು ವಿಡಿಯೋನ ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಕಷ್ಟ ಏನು ಅಂತ ನನಗೆ ಮಾತ್ರ ಗೊತ್ತು. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.